ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ವೆಲ್ಕಮ್ ಟು ರಾಘವ್ ಟಾಕ್ಸ್. ಸ್ನೇಹಿತರೆ, ನಿನ್ನೆ ನಮಗೆ ರಾಮಾಯಣ ಗ್ಲಿಮ್ಸ್ನ ನೋಡೋದಕ್ಕೆ ಸಿಕ್ಕಿತ್ತು. ಆ ಗ್ಲಿಮ್ಸ್ ಮೇಲೆ ಒಂದು ರಿಯಾಕ್ಷನ್ ವಿಡಿಯೋ ಕೂಡ ಮಾಡಿದ್ದೀನಿ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಹಾಗೆ ನಿನ್ನೆ ಲೈಟಾಗಿ ಎಕ್ಸ್ಪ್ಲೈನ್ ಮಾಡಿದೆ, ಬಟ್ ಅದನ್ನು ಸ್ಲೋ ಮೋಷನಲ್ಲಿ ಸುಮಾರು ಸರಿ ನೋಡಿದ್ಮೇಲೆ ನನಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಸಿಕ್ಕಿದೆ. ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೊಂದು ಡಿಕೋಡ್ ವಿಡಿಯೋ ಅಂತಲೇ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸಿಗುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ನಮಗೆ ಸೀನ್ ಓಪನಿಂಗ್ನಲ್ಲೇ ಒಂದು ಯುದ್ಧದ ಸೀಕ್ವೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ವಾರ್ ಸೀಕ್ವೆನ್ಸ್ ಏನಿದೆ, ಇದು ರಾವಣ ಇಂದ್ರನ ಮೇಲೆ ದಾಳಿ ಮಾಡಿದ್ದಾನೆ. ಅಂದ್ರೆ ಇಂದ್ರಲೋಕನ ವಶಪಡಿಸ್ಕೊಳ್ಳೋದಕ್ಕೆ ಇಂದ್ರನ ಮೇಲೆ ದಾಳಿ ಮಾಡಿದ್ದಾನೆ. ನೀವು ಈ ಪಕ್ಷಿನ ಅಬ್ಸರ್ವ್ ಮಾಡಿ, ಅದ್ರ ಮೇಲೆ ಒಬ್ರು ಸವಾರಿ ಮಾಡ್ತಾ ಇದ್ದಾರೆ. ಅದ್ರ ಮುಂದೆ ಏನೋ ಒಂದು ದೊಡ್ಡದಾಗೆ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ನ ಎಫೆಕ್ಟ್ ಇಂದ ಆ ಪಕ್ಷಿ ಕೆಳಗಡೆ ಬೀಳುತ್ತೆ. ಆ ಪಕ್ಷಿಯಿಂದ ಕೆಳಗಡೆ ಬಿದ್ದಿದ್ದು ಒಂದು ಹುಡುಗಿ. ಅಂದ್ರೆ ಅವ್ರ ಅಟೈರ್ನ ನೋಡಿ, ಹಾಗೆ ಹಿಂದೆಗಡೆ ಅಲ್ಲಿ ಫೈಟ್ ಮಾಡ್ತಾ ಇದಾರಲ್ಲ ಅವ್ರದ್ದು ಅಟೈರ್ನ ನೋಡಿ, ಇಬ್ರದ್ದು ಸಿಮಿಲರ್ ಇದೆ. ಸೊ ಅದರಲ್ಲಿ ಇವರು ದೇವತೆಗಳು ಮತ್ತೆ ದಾನವರ ನಡುವೆನೇ ಯುದ್ಧ ನಡೀತಾ ಇದೆ. ಸೊ ಕಾಮನ್ ಆಗಿ ನಮ್ದು ಸ್ಕ್ರಿಪ್ಚರ್ಸ್ ಅಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಇಂದ್ರನ ಕಡೆಯವ್ರಿಗೆ, ಅಂದ್ರೆ ಇಂದ್ರನಿಗೆ ಲೈಟ್ ಬ್ಲೂ, ವೈಟು, ಸಿಲ್ವರು ಈ ತರ ಅಟೈರ್ಸ್ಗಳನ್ನ ದೇವತೆಗಳೇ ಹಾಕೊಂಡಿರೋದನ್ನ ನಾವು ಎಷ್ಟೊಂದು ಸೀರಿಯಲ್ಸ್ ಅಲ್ಲಿ, ಮೂವಿಗಳಲ್ಲೆಲ್ಲ ನೋಡಿದೀವಿ. ಇನ್ನು ರಾಕ್ಷಸರು ಬಟ್ಟೆಗಳು ಅಂತಂದ್ರೆ ಅವರು ಬ್ಲ್ಯಾಕ್ ಅಥವಾ ಡಾರ್ಕ್ ಕಲರ್ ಥೀಮಲ್ಲೇ ಇರ್ತಾರೆ. ಇದು 100% ದೇವತೆ ಮತ್ತೆ ರಾಕ್ಷಸರುಗಳ ನಡುವೆ ನಡೀತಾ ಇರೋ ಯುದ್ಧ ಅಂತ ನನಗನ್ನಿಸ್ತಾ ಇದೆ. ನೀವು ಹಿಂದೆಗಡೆ ಕಾಣ್ತಿರೋ ಈ ಪರ್ವತನ ಅಬ್ಸರ್ವ್ ಮಾಡಿ, ಇದು ಮೌಂಟ್ ಮೇರು ಅಂತ ಕರೀತಾರೆ, ಸುಮೇರು ಪರ್ವತ ಅಂತೇಳಿ. ಈ ಮೇರು ಪರ್ವತದ ಮೇಲೆ ಅಮರಾವತಿ ಇಂದ್ರನ ಆಸ್ಥಾನ ಇರುತ್ತೆ. ಸೊ ಅದನ್ನ ಸುಮೇರು ಪರ್ವತ ಅಂತ ಕರೀತಾರೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂತಂದ್ರೆ ಸುಮ್ಮನೆ ಜಸ್ಟ್ ಕ್ರೋಮಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಕೂಡ ಚೆಕ್ ಮಾಡಿದೆ, ಸುಮಾರು ಎಕ್ಸಾಂಪಲ್ಸ್ಗಳು ಸಿಗುತ್ತೆ. ಸೊ ಅದರಲ್ಲಿ ಒಂದು ಬೆಸ್ಟ್ ಅನ್ನೋದನ್ನ ನಾನು ಇಲ್ಲಿ ಹಾಕಿದ್ದೀನಿ, ಅದನ್ನ ನೀವು ನೋಡ್ಕೋಬಹುದು. ಹಾಗೆ ನೆಕ್ಸ್ಟ್ ಸೀನ್ಗೆ ಜಂಪ್ ಆಗುತ್ತೆ. ರಾಮ ವಿದ್ಯಾಭ್ಯಾಸವನ್ನ ಮುಗಿಸಿ ಅಯೋಧ್ಯೆಗೆ ಹಿಂದಿರುಗ್ತಾ ಇದ್ದಾನೆ. ಹಾಗೆ ಹಿಂತಿರುಗಿದ ಮೇಲೆ ದಶರಥ ಪಟ್ಟಾಭಿಷೇಕವನ್ನ ಮಾಡಿದ್ದಾರೆ. ಜನಗಳೆಲ್ಲ ಅವ್ರ ಮೇಲೆ ಹೂವನ್ನ ಚೆಲ್ಲಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸೀನ್ ನಲ್ಲಿ ರಾಮ ಒಂದು ದೊಡ್ಡ ರಾಕ್ಷಸನ ಜೊತೆ ಜಗಳ ಮಾಡ್ತಾ ಇದ್ದಾನೆ, ಅಂದ್ರೆ ಗಲಾಟೆ. ರಾಕ್ಷಸನ ವಧೆ ಮಾಡೋದಕ್ಕೆ ಬಂದಿದ್ದಾನೆ. ಸೊ ಇದು ಮೇ ಬಿ ನನ್ನ ಪ್ರಕಾರ, ನಾವು ಹಿಂದೆಗಡೆ ಕೇಳಿರೋ ಕಥೆಗಳ ಪ್ರಕಾರ, ವಿಶ್ವಾಮಿತ್ರರು ಯಜ್ಞ ಯಾಗಾದಿಗಳನ್ನ ಮಾಡಬೇಕಾದ್ರೆ ಈ ತಾಟಕ ಮತ್ತೆ ತಾಟಕಿ ಅನ್ನೋ ರಾಕ್ಷಸರು ಮಾಂಸಗಳನ್ನ ತಗೊಂಬಂದು ಯಜ್ಞಕುಂಡದಲ್ಲಿ ಬಿಸಾಕಿ ಅವ್ರಿಗೆ ತುಂಬಾ ಕೀಟ್ಲೆ ಮಾಡ್ತಾ ಇರ್ತಾರೆ, ಕಾಟ ಕೊಡ್ತಾ ಇರ್ತಾರೆ. ಸೊ ಅದನ್ನ ಸಹಿಸ್ಕೊಳಕ್ಕಾಗದೆ ವಿಶ್ವಾಮಿತ್ರರು ತನ್ನ ಶಿಷ್ಯ ಆದಂತ ರಾಮನ ಹತ್ರ ಬಂದ್ಬಿಟ್ಟು ಕೇಳ್ಕೊಳ್ತಾರೆ, ಸೊ ದಯವಿಟ್ಟು ಬಂದು ಅವ್ರನ್ನ ವಧೆ ಮಾಡು ಅಂತ. ಆ ಸಿಚುವೇಶನ್ಗೆ ಇದು ಸೂಟ್ ಆಗ್ತಾ ಇದೆ ಅಂತ ನನ್ಗನ್ನಿಸ್ತಾ ಇರೋದು. ಹಾಗೆ ತಾಟಕಿ ವಧೆ ಕೂಡ ನೆಕ್ಸ್ಟ್ ಸೀನ್ ಅಲ್ಲಿ ಬರುತ್ತೆ, ಆವಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಇದಾದ್ಮೇಲೆ ಬರೋದೇ ನೆಕ್ಸ್ಟ್ ಸೀನು ಸೀತಾ ಸ್ವಯಂವರ. ಈ ಸೀನಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಒಂದು ಪಂದ್ಯ ಇರುತ್ತೆ. ಯಾರು ಆ ಧನಸ್ಸನ್ನ ಎತ್ತಿ ಹಿಡ್ಕೊಳ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡೋದಾಗಿ ಅವರ ತಂದೆ ಹೇಳಿರ್ತಾರೆ. ಅದ್ರ ಪ್ರಕಾರ ಎಲ್ಲರೂ ಸೋತೋಗ್ತಾರೆ. ಕೊನೆಗೆ ರಾಮನೇ ಅದನ್ನ ಎತ್ತಿ ಹಿಡ್ಕೊಳ್ತಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಸೀನಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಕಂಟಿನ್ಯೂ ಮಾಡ್ತೀನಿ. ಸೊ ಇದನ್ನ ಇಲ್ಲಿಗೆ ನಿಲ್ಸೋಣ. ಇದಂತೂ ಒನ್ ಆಫ್ ದ ಬೆಸ್ಟ್ ಶಾಟ್ ಅಂತ ಹೇಳ್ತೀನಿ ನಾನು, ನನಗಂತೂ ತುಂಬಾ ಇಷ್ಟ ಆಗಿದೆ. ಇದಾದ್ಮೇಲೆ ಸೀನ್ ನೆಕ್ಸ್ಟ್ ಸೀಕ್ವೆನ್ಸ್ಗೆ ಜಂಪ್ ಆಗುತ್ತೆ. ರಾಮ ಸೀತೆ ಮತ್ತೆ ಲಕ್ಷ್ಮಣನ ಜೊತೆಗೆ ತನ್ನ ತಂದೆಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾನೆ. ಮೇ ಬಿ ಅವ್ರ ಅಟೈರ್ನೆಲ್ಲ ನೋಡ್ತಾ ಇದ್ರೆ ಅವರು ವನವಾಸಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಆಲ್ರೆಡಿ. ಇದು ಅದನ್ನ ಸಿಂಬಲೈಸ್ ಮಾಡ್ತಾ ಇದೆ. ಕೊನೆಯದಾಗಿ ಅವ್ರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅಂತಾನೆ ಹೋಗ್ತಾ ಇದ್ದಾರೆ. ಹಾಗೆ ಆ ಸೀನ್ ಕಂಟಿನ್ಯೂ ಆಗಿ ರಾಮ ಸೀತೆ ಲಕ್ಷ್ಮಣನ ಜೊತೆಗೆ ಬಂದು ಅರಮನೆಯಿಂದ ಹೊರಗಡೆ ನಿಂತಿದ್ದಾನೆ. ಅಲ್ಲಿ ಜನಗಳೆಲ್ಲ ಅಳ್ತಾ ಇದ್ದಾರೆ, ಭಾವುಕರಾಗಿದ್ದಾರೆ. ಇನ್ನೊಂದು ಹೇಳಬೇಕು ಅಂದ್ರೆ ಈ ಸೀನ್ ನ ಅವರು ನೈಟ್ ಅಲ್ಲಿ ಶೂಟ್ ಮಾಡಿರೋದು ಒನ್ ಆಫ್ ದಿ ಬೆಸ್ಟ್ ಐಡಿಯಾ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಸೂರ್ಯ ಹುಟ್ಟಬೇಕಾದ್ರೆ ಹ್ಯಾಪಿ ಇರುತ್ತೆ, ಸೂರ್ಯ ಮುಳುಗ್ಬೇಕಾದ್ರೆ ಸ್ವಲ್ಪ ದುಃಖ ಇರುತ್ತೆ. ದುಃಖನ ಸಿಂಬಲೈಸ್ ಮಾಡೋದಕ್ಕೋಸ್ಕರ ಅವರು ನೈಟ್ ಶಾಟ್ ಮಾಡಿದ್ದಾರೆ. ರಾಮ ವನವಾಸಕ್ಕೆ ಹೋಗ್ತಾ ಇದ್ದಾನೆ, ಅದನ್ನ ಸಹಿಸ್ಕೊಳ್ಳೋದಕ್ಕೆ ಜನಗಳಿಗೆ ಆಗ್ತಾ ಇಲ್ಲ. ಸೊ ಆ ಎಮೋಷನ್ ನ ಇಲ್ಲಿ ಪೋರ್ಟ್ರೇ ಮಾಡೋದಕ್ಕೆ ನೈಟ್ ಶಾಟ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಶಾಟ್ ಅಲ್ಲಿ ನಮ್ಮ ರಾಮನ್ನ ಕಂಪ್ಲೀಟ್ ಆಗಿ ತೋರಿಸಿದ್ದಾರೆ. ರಣಬೀರ್ ಕಪೂರ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ಅಂತ ಹೇಳ್ತೀನಿ, ಯಾಕಂದ್ರೆ ಯಾವುದೇ ಡೌಟ್ ಇಲ್ಲ. ಆದ್ರೆ ಅನಿಮಲ್ ಮೂವಿ ಮಾಡಿದ್ಮೇಲೆ ಈ ರಾಮನ ಪಾತ್ರಕ್ಕೆ ಅವರು ಹೇಗೆ ಸೂಟ್ ಆಗ್ತಾರೆ ಅನ್ನೋದು ಒಂದು ಡೌಟ್ ಇತ್ತು ನನಗೆ. ಬಟ್ ಈ ಲುಕ್ ನೋಡಿದ್ಮೇಲೆ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಟ್ರೈಲರು ಅಥವಾ ಟೀಸರ್ ಅಥವಾ ಮೂವಿ ನೋಡಿದ್ಮೇಲೆ ಅದಕ್ಕೆ ಅವ್ರು ಜಸ್ಟಿಫೈ ಮಾಡಿದಾರಾ, ನ್ಯಾಯ ಒದಗಿಸಿದಾರ ಅಂತೇಳಿ ನಾವು ಮೂವಿನಲ್ಲೇ ನೋಡಬೇಕಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಸೀನಲ್ಲಿ ರಾಮ ದರ್ಪಣ ಬಿಡ್ತಾ ಇರೋ ಒಂದು ಸೀನ್ ಇದೆ. ಈ ಸೀನ್ ಏನಕ್ಕಪ್ಪ ಬಂದಿರುತ್ತೆ ಅಂದ್ರೆ, ಸೀತೆಯನ್ನ ರಾವಣನಿಂದ ಕಾಪಾಡೋದಕ್ಕೆ ಜಟಾಯು ಅನ್ನೋ ಪಕ್ಷಿ ಯುದ್ಧ ಮಾಡ್ತಾ ಇರುತ್ತೆ. ಈ ರಾಮ ಬರೋವರೆಗೂ ತನ್ನ ಉಸಿರನ್ನ ಹಿಡಿದಿಟ್ಕೊಂಡಿರುತ್ತೆ. ರಾಮ ಬಂದ್ಮೇಲೆ ನಡೆದಂತ ಘಟನೆನ ರಾಮನಿಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ರಾಮ ಅದನ್ನ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡಿ ದರ್ಪಣನ ನೀರಲ್ಲಿ ಬಿಡೋವಂತ ಒಂದು ದೃಶ್ಯ ಇದಾಗಿದೆ. ಸೊ ಇದಕ್ಕೆ ನೆಕ್ಸ್ಟ್ ಒಂದು ಸೀಕ್ವೆನ್ಸ್ ಬರುತ್ತೆ, ಅದಕ್ಕೆ ಇದು ಕನೆಕ್ಟ್ ಆಗುತ್ತೆ, ನೆನ್ಪಿಟ್ಕೊಂಡಿರಿ. ನೀವು ಈ ಸೀನ್ ಅಬ್ಸರ್ವ್ ಮಾಡಿ, ಇಷ್ಟು ದೊಡ್ಡ ಬಿರುಗಾಳಿ ಬರ್ತಾ ಇದೆ, ರಾಮನ ಒಂದು ಕೂದಲು ಕೂಡ ಅಲ್ಲಾಡ್ತಾ ಇಲ್ಲ, ಅವ್ರ ಮೈ ಮೇಲೆ ಏನು ಧೂಳು ಬೀಳ್ತಾ ಇಲ್ಲ, ಹಾಗೆ ಅವ್ರ ಕಣ್ಣು ಕೂಡ ನಾರ್ಮಲ್ ಆಗಿ ಬಿಡ್ತಾ ಇದ್ದಾರೆ.
ಅಷ್ಟು ಬಿರುಗಾಳಿಗೆ ನೋಡೋದಕ್ಕೂ ಕಷ್ಟ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ಬಂದು ಆಗ್ಲೇನೆ ಹೇಳಿದ್ನಲ್ಲ, ತಾಟಕ ಮತ್ತೆ ತಾಟಕಿ ಅವನ ತಂಗಿ ಇಬ್ರು ಕಾಟ ಕೊಡ್ತಾ ಇರ್ತಾರೆ ಅಂತ. ಸೊ ಈ ಸೀನ್ ಬಂದು ತಾಟಕಿಯ ವಧೆ ಮಾಡ್ತಾ ಇರೋಂಥದ್ದು ನಮ್ಮ ರಾಮ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಸೀನ್ ಬಂದು ತುಂಬಾ ಇಂಪಾರ್ಟೆಂಟ್, ಗಮನ ಇಟ್ಟು ನೋಡಿ. ಈ ಸೀನ್ ಅಲ್ಲಿ ರಾಮ, ದಶರಥ ಹಾಗೆ ಸಹೋದರರೆಲ್ಲ ನಿಂತಿದ್ದಾರೆ. ಈ ಸೀನ್ ನಲ್ಲಿ ರಾಮನ ಮೇಲೆ ಯಾರೋ ಒಬ್ರು ಕೊಡ್ಲಿಯನ್ನ ಪ್ರಹಾರ ಮಾಡಿದ್ದಾರೆ. ನನ್ನ ಪ್ರಕಾರ ಪರಶುಅಸ್ತ್ರ ಬಂದು ಪರಶುರಾಮನ ಹತ್ರ ಬಿಟ್ರೆ ಇನ್ ಯಾರ ಹತ್ರ ಇರ್ಲಿಲ್ಲ. ಯಾಕೆಂತಂದ್ರೆ ಅವರ ಭಕ್ತಿ ಮತ್ತೆ ತಪಸ್ಸನ್ನ ಮೆಚ್ಚಿ ಶಿವ ಪರಶು ಮತ್ತೆ ಸಾರಂಗ ಅನ್ನೋ ಕೆಲವೊಂದು ಅಸ್ತ್ರಗಳನ್ನ ಪರಶುರಾಮರಿಗೆ ದಾನ ಮಾಡಿರ್ತಾರೆ. ಸೊ ಆ ಪರಶು ಅಸ್ತ್ರವನ್ನ ರಾಮನ ಮೇಲೆ ಪ್ರಯೋಗ ಮಾಡ್ತಾರೆ. ಆದ್ರೆ ಪರಶುರಾಮರಿಗೆ ಅರಿವೇ ಇರೋದಿಲ್ಲ ವಿಷ್ಣುವಿನ ಅವತಾರವಾದ ಪರಶುರಾಮ ಮತ್ತು ರಾಮ ಎರಡು ಒಂದೇ ಅಂತೇಳಿ. ತದನಂತರ ಅವ್ರಿಗೆ ಗೊತ್ತಾಗುತ್ತೆ. ಅದು ಗೊತ್ತಾದ್ಮೇಲೆ ತನ್ನ ಸಾರಂಗ ಅನ್ನೋ ಒಂದು ಧನಸ್ಸನ್ನು ಕೂಡ ರಾಮನಿಗೆ ಉಡುಗೊರೆಯಾಗಿ ಕೊಡೋದಕ್ಕೆ ಪರಶುರಾಮರು ಮುಂದಾಗ್ತಾರೆ ಅನ್ನೋ ಒಂದು ಕತೆ ಕೂಡ ನಾನು ಕೇಳಿದ್ದೀನಿ. ನೆಕ್ಸ್ಟ್ ಸೀನ್ ಬಂದು ಗೋಲ್ಡನ್ ಡೀರ್. ಗೋಲ್ಡನ್ ಡೀರ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸೀತಾಪಹರಣ. ಮಾರೀಚ ಅನ್ನೋ ರಾಕ್ಷಸ ತನ್ನ ವೇಷ ಬದಲಾಯಿಸ್ಕೊಂಡು ಜಿಂಕೆಯಾಗಿ ಬಂದಿರ್ತಾನೆ. ಸೀತೆ ಪೀಡಿಸಿ ಆ ಜಿಂಕೆ ಬೇಕು ಅಂತೇಳಿ ರಾಮನ ಆಚೆ ಕಳಿಸಿ ರಾವಣ ಬಂದು ಅಪಹರಣ ಮಾಡ್ಕೊಂಡು ಹೋಗುವಂತ ಸಿಚುವೇಶನ್ಗೆ ಇದು ಕಾರಣ ಆಗುತ್ತೆ. ಹಾಗೆ ಈ ಸೀನ್ ನೋಡಿ ಅವಾಗಲೇ ಹೇಳಿದ್ದೆ ಜಟಾಯು ಪಕ್ಷಿ ಬಗ್ಗೆ ನೆನ್ಪಿಟ್ಕೊಂಡಿರಿ ಅಂತೇಳಿ. ಈ ಸೀನ್ ನೋಡಿ ಕಾಡಲ್ಲಿ ಸಿಗೋ ಸಣ್ಣ ಪುಟ್ಟ ಕಟ್ಟಿಗೆಗಳನ್ನೆಲ್ಲ ಹಾಕಿ ಜಟಾಯು ಪಕ್ಷಿನ ಅದ್ರ ಮೇಲೆ ಇಟ್ಬಿಟ್ಟು ರಾವಣ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾನೆ. ಹಾಗೆ ಕತ್ತಿನೆಲ್ಲ ತಿರುಗಿಸಿ ಅವನ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಸೀನ್ ಬಂದು ನಮ್ಮ ಒನ್ ಅಂಡ್ ಓನ್ಲಿ ಯಶ್ ಬಾಸ್ ಅವರ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಅಂತ ಹೇಳ್ತೀನಿ. ಈ ಕಂಪ್ಲೀಟ್ ಗ್ಲಿಮ್ಸ್ ಒಂದ್ ಕಡೆ ಆದ್ರೆ ಯಶ್ ಅವರ ಎಂಟ್ರಿ ಸೀನ್ ಒಂದ್ ಕಡೆ. ನನ್ನ ಪ್ರಕಾರ ಇಡೀ ಇಂಡಿಯಾದಲ್ಲಿ ಯಾರಾದ್ರೂ ಬೆಸ್ಟ್ ವಾಕಿಂಗ್ ಸ್ಟೈಲ್ ಇದೆ ಅಂತಂದ್ರೆ ಅದು ಪ್ರಭಾಸ್ ಹಾಗೆ ಯಶ್ ಅಂತಾನೆ ಹೇಳ್ತೀನಿ. ನನ್ಗೆ ಅವರಿಬ್ರದ್ದು ವಾಕಿಂಗ್ ಸ್ಟೈಲ್ ಪರ್ಸನಲಿ ತುಂಬಾ ಇಷ್ಟ. ಮೇ ಬಿ ಬೇರೆ ಹೀರೋಗಳದ್ದು ವಾಕಿಂಗ್ ಚೆನ್ನಾಗಿದ್ರು ಇರ್ಬೋದು, ಬಟ್ ನನಗೆ ಪರ್ಸನಲಿ ಇವ್ರದ್ದು ಇಷ್ಟ, ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರಾವಣನ ಎಂಟ್ರಿ ಸೀನ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀನ್ ಅಲ್ಲಿ ಏನಿರೋದು ಅಂತಂದ್ರೆ ಇದು ಬಂದು ಕುಬೇರನ ಆಸ್ಥಾನ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಕುಬೇರನ ಆಸ್ಥಾನ ಬಂದ್ಬಿಟ್ಟು ಸಿ ಲೆವೆಲ್ ಇಂದ ತುಂಬಾ ಹೈಟ್ ಅಲ್ಲಿ ಇರುತ್ತೆ, ಹಾಗೆ ಹಿಮಾಲಯದ ಹತ್ರನೇ ಇರುತ್ತೆ. ಈ ವ್ಯೂನ ನೋಡಿ, ಇಲ್ಲಿ ಯಾವುದೇ ರೀತಿ ಸಮುದ್ರನೂ ಕಾಣ್ತಾ ಇಲ್ಲ. ಸೊ ಲಂಕೆ ಆಗಿದ್ರೆ ಸಮುದ್ರ ಇರಬೇಕಾಗಿತ್ತು ಸುತ್ತ. ಹಾಗೆ ದೇವಲೋಕ ಅಂದ್ರೆ ಇಂದ್ರಲೋಕ ಆಗಿದ್ದಿದ್ರೆ ಸುತ್ತ ಸ್ವಲ್ಪ ಕ್ಲೌಡಿ ವೆದರ್, ಐಸ್ ಅಥವಾ ಗೋಲ್ಡನ್ ಡೆಕೋರೇಷನ್ಸ್ ಇರಬೇಕಾಗಿತ್ತು, ಅದು ಕೂಡ ಇಲ್ಲ. ಸೊ ಇದು ಅಮರಾವತಿ ಕೂಡ ಅಲ್ಲ, ಇದು ಕುಬೇರನ ಆಸ್ಥಾನ, ಅಲಕಾಪುರಿ ಅಥವಾ ಅಲಕಾವತಿ ಅಂತೇಳಿ ಕರೀತಾರೆ. ಸೊ ನೀವು ಸೈಡ್ ಅಲ್ಲಿ ಈ ರೈಲಿಂಗ್ಸ್ ನ ನೋಡಿ ಡ್ಯಾಮೇಜ್ ಆಗಿದ್ದಾವೆ. ಸಣ್ಣ ಪುಟ್ಟ ಯುದ್ಧ ಆಗಿರುತ್ತೆ ಅನ್ಕೊಂತೀನಿ. ರಾವಣ ಬಂದಿದ್ದಾನೆ ಪುಷ್ಪಕ ವಿಮಾನವನ್ನ ಕುಬೇರನಿಂದ ಕಿತ್ಕೊಂಡು ಹೋಗೋದಕ್ಕೆ. ಸೊ ಆ ಕೆಲಸ ಅಲ್ಲಿ ನಡೆದಿದೆ, ಅದಕ್ಕೆ ಅದೆಲ್ಲ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಸಣ್ಣ ಪುಟ್ಟ ಯುದ್ಧ ಆಗಿ. ಸೊ ಆ ಸೀನ್ ಇದಾಗಿದೆ ಅಂತ ಹೇಳ್ತೀನಿ. ಹಾಗೆ ನೀವು ನೋಡಿ ಆದಿಪುರುಷಲ್ಲಿ ಒಂದು ಡ್ರ್ಯಾಗನ್ ತರ ಒಂದು ರಾಕ್ಷಸ ಪಕ್ಷಿನ ತಗೊಂಡ್ಬಂದು ಪುಷ್ಪಕ ವಿಮಾನ ಅಂತೇಳಿ ನಮಗೆ ತೋರಿಸಿದ್ರು. ಆದ್ರೆ ಇದರಲ್ಲಿ ಪುಷ್ಪಕ ವಿಮಾನ ಹೆಂಗಿದೆ ಅಂತಂದ್ರೆ ತುಂಬಾನೇ ಡಿಫ್ರೆನ್ಸ್ ಇದೆ ಅಲ್ವಾ. ನನಗಂತೂ ಇದು ಮತ್ತೊಂದು ಆದಿಪುರುಷ ಆಗಲ್ಲ ಅನ್ನೋ ಒಂದು ನಂಬಿಕೆ ಇವಾಗ ಬಂದಿದೆ. ಸೊ ನಮ್ಮ ಕತೆಗಳು ನಾವು ಯಾವ ರೀತಿ ಕೇಳಿದ್ವಿ ಇಷ್ಟು ವರ್ಷ ಪುರಾಣಗಳಲ್ಲಿ, ಸೀರಿಯಲ್ಸ್ಗಳಲ್ಲಾಗಿರ್ಬೋದು, ಮೂವಿನಲ್ಲಾಗಿರ್ಬೋದು, ಸುಮಾರು ರಾಮಾಯಣಗಳು ಬಂದೋಗಿದ್ದಾವೆ. ಸೊ ಅವೆಲ್ಲ ನೋಡಿದ್ಮೇಲೆ ಇದನ್ನು ಸ್ವಲ್ಪ ಸಿಮಿಲರ್ ಅದೇ ಥರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನನ್ಗನ್ಸ್ತೀನಿ. ಆದಿಪುರುಷ ಆಗಲ್ಲ ಅಂತ ನನಗಂತೂ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಬರೋ ಗ್ಲಿಮ್ಸ್ ಅಲ್ಲಿ ಹನುಮಾನ್ ಹಾಗೆ ರಾವಣನ ಫೇಸ್ ಆಫ್ ನ ಕೊಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ಎಫರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮತ್ತೊಂದು ಕಂಟೆಂಟ್ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.